ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಇವತ್ತು ನಮ್ಮ ತಂಗಿ ಮಗಳಿಗೆ ಡೆಲಿವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಬಟ್ಟೆಗಳೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ ಗೈಸ್. ಮಧ್ಯಾಹ್ನ ಕರ್ಕೊಂಡು ಹೋಗ್ತೀವಿ. ನಿನ್ನೆ ಉಂಡೆ ಕೋಳಿ ತಿಂದಾಳೆ. ಉಂಡೆ ಕೋಳಿ ತಿಂದರೂ ಹೊಟ್ಟೆನೋ ಬರಲಿಲ್ಲ ಗೈಸ್. ಅದಕ್ಕೋಸ್ಕರ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೋದ್ಮೇಲೆ ಯಾವ ರೀತಿ ವಿಡಿಯೋ ಮಾಡ್ತೀನಿ, ಎಂಥ ಪಾಪು ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಗೈಸ್. ನಿಮ್ಮ ಗಂಡನ ಮನೆ ದೇವರು, ಅಪ್ಪನ ಮನೆ ದೇವರು ಎಲ್ಲ ದೇವ್ರನ್ನೂ ನೆನೆಸ್ಕೊಂಡು ನಾರ್ಮಲ್ ಡಿಲಿವರಿ ಆಗಲಿ ಅಂತೇಳಿ ದೀಪ ಹಚ್ಚು. ನೋಡಿ ಗೈಸ್, ಅವ್ರ ಯಜಮಾನ್ರು ಬರ್ತಾ ಇದ್ದಾರೆ. ನಾಳೆ ಅಷ್ಟರಲ್ಲಿ ಡ್ಯಾಡಿ ಆಗ್ತೀರಾ? ಡ್ಯಾಡಿ ಪಪ್ಪ ಹಿಂಗೆ ರಾತ್ರಿ ಅಂತ ಹೇಳು. ಗೈಸ್, ನಾವಿವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಂತಾರೆ ಅಂತ ಹೇಳ್ಬಿಟ್ಟು ಬಂದು ಇವಾಗ ಹೋಗೋಣ. ನೋಡಿ ಗೈಸ್, ಇವಾಗ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಇಲ್ಲೇ ಮಾಡ್ಬಿಟ್ಟು ಹೋಗು ಅಂದ್ರಲ್ಲ ಮಮ್ಮಿ. ಬ್ಯಾಗ ಇಲ್ಲೇ ಮಾಡ್ಬಿಡು. ಬೇಡ ಕೊಡ್ಕ, ಏನು ತಗೊಂಡು ಹೋಗು. ಅಕಸ್ಮಾತ್ ಏನಾದ್ರು ಮಂಡ್ಯಕ್ಕೆ ಅಂತಂದ್ರೆ ಇಳ್ಕೊ ತಗೋ. ತಗೋ. ಈಗ ನಾನು ನಿನ್ ಫೋನ್ ಮಾಡ್ಮೇಲೆ ಬರೋನೆ. ಹಂಗು ಆ ಬ್ಯಾಗ್ ಮಾಮನ್ ಕೈ ಕೊಡು. ಹುಷಾರು ಮಾಮ, ನಿಧಾನಕ್ಕೆ ಅವ್ರು. ಡಾಕ್ಟ್ರು ಊಟಕ್ಕೆ ಹೋಗೋಣ. ಮಂಡ್ಯ ಕೊಂದಾಡಿ ಆದರೆ ಗ್ಯಾರಂಟಿ ಆಗುತ್ತೆ ಅಂತ ನಮಗೆ ಬಂದ್ಬಿಟ್ಟಲ್ಲ. ಇದು ಬಂತು ಆದರೆ ಒಂದು ಭಯ ಪಟ್ಕೋಬೇಡ. ಈಗ ಗೈಸ್, ಏನಂತಂದರೆ ಇವಾಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ನಾವು. ಅವ್ರ ಯಜಮಾನ ನೋಡಿ ಫುಲ್ ಭಯ, ಫುಲ್ ಭಯ ಪಟ್ಕೊಬಿಟ್ಟಾರ ಅವ್ರ ಯಜಮಾನ್ರಂತೂ. ಏನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನೀನು ಬಂದ್ಮೇಲೆ ಭಯ ಆಯ್ತಾ? ಆದರೂ ಇರುತ್ತೆ, ಅದೆಲ್ಲ ಏನು ಮಾಡೋದು. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಕು. ನೋವಾಗೋಗಿದೆ, ಇದಾಗೋಗಿದೆ. ಇವಾಗ ಮಂಡ್ಯಕ್ಕೆ ಬಂದ್ವಿ, ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಇವಾಗ ಸಿಂಚನ ಹುಷಾರು. ಈಗ ರಾತ್ರಿ ಕುಡ್ದಕ್ಕೆ ಈಗ ಬಿಟ್ಟವ್ರೆ ತಾನೆ. ಇನ್ನು ಕುಡ್ಕಂದ್ರೆ ಅಷ್ಟೇ. ಆಸ್ಪತ್ರೆ ಅಂದ್ರೆ ಒಂಚೂರು ಭಯನೇ ಆಗುತ್ತೆ ಸಿಕ್ಕಾಪಟ್ಟೆ. ರಾಜಿದ ಇರ್ಬೋದು ಈಸ್ಕೊಯ್ತಾ ಅದು ಈಗ ಸಡನ್ನಾಗಿ ಅದೇನು ಇಂಜೆಕ್ಷನ್ ಕೊಟ್ಟಂತೆ ವಾರ್ಡ್ ಕರ್ಕೊಂಡು ನೀನು ಹೋಯ್ತಾ ಇದ್ದಂಗೆ ಬಿದ್ದೈತಂತೆ. ಪಾಪು ಯಾವುದು ಅಂತ ಹೇಳಿಲ್ಲ. ಈಗ ಬಟ್ಟೆ ಇಸ್ಕೊಂಡು ಹೋಗೋರು. ಈಗ ರಾಜಿ ಕೊಡು, ರಾಜಿ ಕೇಳ್ಬೇಕು ನಾನು ಸಡನ್ನಾಗಿ. ಏನ ಸುಮ್ಮನೆ ಅದೇನು ಬಟ್ಟೆ ಕೇಳ್ತಾವ್ರೆ. ತಡ್ತಾರೆ ಒಂದು ನಿಮಿಷ. ಅಲ್ಲ
ಏ ಆಯ್ತು ಕಣೆ ಅಲ್ಲ ಏನು ನಿಜವಾಗ್ಲೂ ಕಣೆ ಮಗ ಎಂಥದ್ದು ಅಂತ ಹೇಳಿಲ್ಲ ಸಡನ್ನಾಗಿ ಏನು ನೀರು ಒಂದು ಗಳಿಗೆ ಇರ್ಬೇಕಾಗಿತ್ತು ಕಣೆ ನೀನು ನೀನು ಹಂಗೆ ಹೋದೆ ಹಿಂಗೆ ಸಡನ್ನಾಗಿ ಇಂಜೆಕ್ಷನ್ ಕೊಟ್ಬಿಟ್ಟು ಅದೇನೋ ಮಾತ್ರೆ ಕೊಟ್ರಂತ ಅವಳಿಗೆ ಹುಟ್ಟಿದ ತಕ್ಷಣ ಹೆವಿ ಹೊಟ್ಟೆ ನೋವು ಬಂದ್ಬಿಟ್ಟು ಅವ್ರಿಗೆ ಸಡನ್ನಾಗಿ ಇಲ್ಲಿ ನಾನೇ ಪ್ರಕಾಶನ ನಾನು ಇಬ್ಬರು ಹಿಡ್ಕೊ ವಾಕ್ ಮಾಡಿಸ್ತು ಅಷ್ಟೊತ್ತಿಂದ ಅವಳೇನು ಖಾಲಿ ಹೆಜ್ಜೆ ಹಿಡ್ದೇ ಇದ್ಲು ಆಮೇಲೆ ಸಿಸ್ಟ್ರು ಸಾನೆ ನೋವು ಬಂದ್ಬಿಟ್ಟದ ಬೆವ್ರು ತಗೊಳ್ಳೋಳು ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾ ಇತ್ತು ನೋಡು ನಾನು ಜೊತೆಲೇ ಹೋದೆ ಒಟ್ಟು ಇನ್ನೂ ಮಗ ಎಂಥದ್ದು ಅಂತ ಹೇಳಿಲ್ಲ ಸಡನ್ನಾಗಿ ಬಟ್ಟೆ ಕೊಡ್ರಿ ಅಂದರು ಕೊಟ್ಟಿದ್ದೀನಿ ಒಂದು 4-5 ಬಟ್ಟೆನ ಅದಕ್ಕೆ ಒಂದು ತಡಪ್ಪ ಹೊಸಿ ಫೋನ್ ಮಾಡ್ತೀನಿ ಗಾಬರಿ ಮಾಡ್ತಾರೆ ಯಾಕಂದ್ರು ಮಾಡಿದ ತಡೆ ಒಂದು ನಿಮಿಷ ತಡೆ ಸಿಸ್ಟು ಕರಿತಾವ್ರಿ ಏ ಇಲ್ಲ ಕಣೆ ಏ ನಾನು ಸೀರಿಯಸ್ಸಾಗಿ ಹೇಳ್ತಾ ಇರೋದು ತಡೆ ಬಟ್ಟೆ ಏ ಒಂದು ನಿಮಿಷ ಇರೇ ಬಟ್ಟೆ ಕೇಳ್ತಾವ್ರಿ ಇರೇ ಅಲ್ಲ ಇವಾಗ ಒಂದು ಫ್ರಾಂಕ್ ಮಾಡ್ತೀನಿ ನಮ್ಮ ತಂಗಿಗೆ ಡೆಲಿವರಿ ಆಗೈತೆ ಅಂದ್ಬಿಟ್ಟು ಹೇಳ್ತೀನಿ ನೋಡೋಣ ಏನಂತಾರೆ ಅಂತ ಕೇಳ ಎಲ್ಲೇ ಬರ್ತಾಯಿದ್ಯಾ ಮಧುರಲ್ಲಿ ಡೆಲಿವರಿ ಆಯಿತು ಅದು ಕೇಳೋಣ ಅಂತ ಮಾಡ್ತಾ ಹಾಂ ಏ ಪಾಪು ಎಂಥದ್ದು ಅಂತ ಹೇಳಲಿಲ್ಲ ಈಗ ಬಟ್ಟೆ ಇಸ್ಕೊಂಡು ಹೋಗೋರ ಕಣೆ ನಿಮ್ಮ ಕಣೆ ಸಡನ್ನಾಗಿ ಆಗೋಯ್ತು ಅದೃಷ್ಟ ಮಾತ್ರ ಬಾ ಮಗ ನೋಡು ನೋಡಿ ಇವಾಗ ನಮ್ಮ ತಂಗಿ ಬರ್ತಾ ಇದ್ದಾರೆ ಯಾಕೆ ಸುಳ್ಳು ಹೇಳ್ದೆ ನೀನು ಯಾಕೆ ಸುಳ್ಳು ಹೇಳಾಕ್ತಿದ್ದಿ ನಾನು ನಮ್ಮ ವೈಫಿಗೆಲ್ಲ ಹೇಳಾಕ್ತೀನಿ ಮಮ್ಮಿ ಎಂಥದ್ದು ಅನ್ಕೋಬಿಡ್ತಾವೆ ಅವು ಇಲ್ಲಿ ಒಂದ್ಸರಿ ಹೇಳಿದ್ರು ಮಗ ಬಟ್ಟೆ ಕೊಡ್ರಿ ಅಂದ್ಬಿಟ್ಟು ಇಸ್ಕೊಂಡು ನೋಡಿನಲ್ಲ ನಮ್ಮ ಆರ್ಗಿತಿಗೆ ಡಿಲಿವರಿ ಆದ್ರೆ ಎಂಥದ್ದು ಅಂತ ಹೇಳಿಲ್ಲ ಬಟ್ಟೆ ಇಸ್ಕೊಂಡಿದ್ರು ಒಳಕ್ಕೆ ಆಮೇಲೆ ನಮ್ಮ ಆಂಟಿ ಒಳಗೆ ಹೋಗಿ ತಿಳ್ಕೊಬಂತು ನಾನು ಹಂಗೆ ಅಂತ ತಿಳ್ಕೊಬಿಟ್ಟು ನಮ್ಮ ಐಕ್ಳು ಮಮ್ಮಿ ಆದರೆ ಎಂಥದ್ದು ಅಂತ ಹೇಳಲ್ರೆ ನೀನು ನಮ್ಮ ಅಂಗಿ ಅಂತವು ನಮ್ಮ ಐಕ್ಳು 2 ಅಂಗಿ ಏನು ಮಮ್ಮಿ ನೀನು ಆಯಿತು ಅಡ್ಮಿಂಟ್ ಆಗಿ 2 ದಿವಸ ಆಗೈತೆ ಇನ್ನೂ ಡೆಲಿವರಿ ಆಗೇ ಇಲ್ಲ ಇವಾಗ ಹೊಟ್ಟೆ ನೋವು ಸ್ವಲ್ಪ ಬಂದಿದೆ ಅದಕ್ಕೋಸ್ಕರ ಇವಾಗ ತಿಂಡಿ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಕೂಮಿಸ್ಕೊಂಡು ಕೂತಿದ್ದೀವಿ ಗೈಸ್ ನಾರ್ಮಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಸಿಜರಿಂಗ್ ಆಯಿತು ಗಂಡು ಮಗು ಆಗಿದೆ ಇವಾಗ ಮಗು ಹುಟ್ಟಿರೋ ದಿನಾಂಕ ಬಂದು 11ನೇ ತಾರೀಕು 4ನೇ ತಿಂಗಳು 2025 ಶುಕ್ರವಾರ ಸಾಯಂಕಾಲ 5:28ಕ್ಕೆ ಮಗು ಹುಟ್ಟಿರೋದು ಗಂಡು ಮಗು ಖುಷಿ ಪಡೆ ಒರೆಸ್ಬೇಕಂತ ಪ್ಯಾಕ್ ಮಾಡ್ಬೇಕಂತ ಮಕ ತೆಗೀರಿ ಹಾಲಿಗೆ ಬಾಯಿಗೆ ಬೆಟ್ಟ ಹಾಕುತ್ತದೆ ಮಗ ನನ್ನ ಕಲರ್ ಆಯ್ತದೆ ಕಳಿಸು ಅಂತೀರ ಕರೆನ್ಸಿ ಇಲ್ವಲ್ಲ ಓಹೋ ಹಾಲೆ ನೆಕ್ಕತ ಬಿದ್ದದಲ್ಲೇ ತೆಗಿಬಾರ್ದು ಬಿಡು ಅಕ್ಕ ಮುಚ್ಚಾಕ ಬೆಚ್ಚಗಿರ್ಬೇಕು ಮಗ ಹಾಳೆ ನಿಮ್ಮ ಅಮ್ಮಂಗ ಯೂಟ್ಯೂಬಲ್ಲೆಲ್ಲ ಮಿಂಚ್ತಾ ಇರ್ತಾನೆ ಬಿಡವ ಕೈ ಇಟ್ಕೊಬಿಡಕನೆ ನೀನು ತಲೆ ಮಾತ್ರ ಇಟ್ಕೋ